ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಗೋಕುಲಾಷ್ಟಮಿ ಬಗ್ಗೆ ಕೇಳಿದ್ರು. 26ನೇ ತಾರೀಕು ಗೋಕುಲಾಷ್ಟಮಿ ಶುದ್ಧ ಉಪವಾಸ. ಏಕಾದಶಿ ಹೇಗೆ ಉಪವಾಸವೋ ಅದೇ ಮಾದರಿ ಗೋಕುಲಾಷ್ಟಮಿ ದಿವಸವು ದೇವರ ಜನನ ಆಗುವ ದಿನ ಆದ ಕಾರಣ ಆವತ್ತು ಬೆಳಿಗ್ಗೆ ಸ್ನಾನ ಸಂಧ್ಯಾ ವಂದನ, ಸಾಲಗ್ರಾಮ ಪೂಜೆ ಸಿಂಪಲಾಗಿ ಮಾಡಿ ಸಂಕಾದಿ ದೇವತೆಗಳಿಗೆ ತೀರ್ಥವನ್ನು ಕೊಟ್ಟು ನಾವು ತಗೊಬೇಕು ಒಂದು ಸಲ. ನಿರ್ಜಲ ಉಪವಾಸ ಮತ್ತು ರಾತ್ರಿ ಸಾಲಗ್ರಾಮ ಇಟ್ಟು ಎಲ್ಲ ಪೂಜೆಯೂ ಮಾಡಬೇಕು. ಷೋಡಶೋಪಚಾರ ಪೂಜೆ, ನೈವೇದ್ಯ ಪದಾರ್ಥಗಳೆಲ್ಲ ಇಟ್ಟು ನೈವೇದ್ಯ ಮಾಡಬಹುದು, ಮಂಗಳಾರತಿ ಮಾಡಬಹುದು, ಎಲ್ಲ ಮಾಡಬಹುದು. ಮಾಡಿ ಆಮೇಲೆ ಅರ್ಘ್ಯ ಕೊಡಬೇಕು. ದೇವರನ್ನು ಪ್ರಾರ್ಥನೆ ಮಾಡಿ ಕೈಲಿ ನಿಂಬೆಹಣ್ಣು, ಗೋಲ್ಡ್ ಕಾಯಿನ್ಸ್ ಇದ್ದರೆ ಇಟ್ಟುಕೊಂಡು, ಇಲ್ಲ ಅಂತಂದರೆ ಹಿತ್ತಲೆ ಕಾಯಿನ್ಸ್ ಇಟ್ಟುಕೊಂಡು ದೇವರಿಗೆ ಮೊದಲೇ ಸಂಕದಲ್ಲಿ ನೀರು ಹಾಕಿ ಬರೀ ನೀರಿಂದ 3 ಸಲ ಅರ್ಘ್ಯ ಕೊಡಬೇಕು. ಆಮೇಲೆ ಹಾಲನ್ನು ಹಾಕಿ 3 ಸಲ ಚಂದ್ರನಿಗೆ ಅರ್ಘ್ಯನ್ನು ಕೊಡಬೇಕು. ಅದು ಹೇಳ್ತಾನೆ. ಸಂಕದಲ್ಲಿ ನೀರು ಹಾಕಿ ನಿಂಬೆಹಣ್ಣು ಕಾಯಿನ್ಸ್ ಕೈಲಿ ಇಟ್ಟುಕೊಂಡು ಪೂಜೆ ಮಾಡೋ ಕರ್ತ ಮೊದಲೇ ಮಾಡಿ ಆಮೇಲೆ ಎಲ್ಲರ ಕೈಯಿಂದ ಅದನ್ನು ಮಾಡಿಸಬೇಕು. ಎಲ್ಲರೂ ಆದಷ್ಟು ಮಡಿಯಾಗಿದ್ದು ಈ ಕೆಲಸವನ್ನು ಮಾಡಬೇಕು ಅಂತ. ಸಂಕದಲ್ಲಿ ನೀರು ಹಾಕಿ ಕಾಯಿನ್ಸ್ ಇದು ಕೈಲಿ ಇಟ್ಟುಕೋ ಅಂತ ಹೇಳ್ರಿ. ಜಾತಕಂಸ ಪದಾರ್ಥಾಯ ಭೂಭಾರ ಉತ್ಥಾರಣಾಯ ಚ ಗೌರವಾನಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗೃಹಾನಾರ್ಘ್ಯಂ ಮಯಾ ದತ್ತಂ ದೇವಕ್ಯಾ ಸಹಿತೋ ಹರೇ ದೇವಕೀ ಸಹಿತ ಬಾಲಕೃಷ್ಣಾಯ ನಮಃ ಇದಮರ್ಘ್ಯಂ 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 3 ಸಲ ಆ ನೀರನ್ನು ಅರ್ಘ್ಯವಾಗಿ ಬಿಡಬೇಕು ದೇವರಿಗೆ. ಮತ್ತು ಹಣ್ಣು ಕಾಯಿನ್ಸ್ ಕೈಲೇ ಇಟ್ಟುಕೊಂಡು ಸಂಕದಲ್ಲಿ ಹಾಲು ಹಾಕಿ ಅದನ್ನು 3 ಸಲ ಸೋಮನಿಗೆ ಚಂದ್ರನಿಗೆ ಅರ್ಘ್ಯ ಕೊಡಬೇಕು. ಕ್ಷೀರೋದಾರ್ಣವ ಸಂಭೂತ ಅತ್ರಿಗೋತ್ರ ಸಮುದ್ಭವ ಗೃಹಾನಾರ್ಘ್ಯಂ ಮಯಾ ದತ್ತಂ ರೋಹಿಣ್ಯಾ ಸಹಿತ ಸಚಿನ್ ರೋಹಿಣಿ ಸಹಿತ ಬಾಲಚಂದ್ರಾಯ ನಮಃ ಇದಮರ್ಘ್ಯಂ ಇದಮರ್ಘ್ಯಂ ಇದಮರ್ಘ್ಯಂ. ಹೀಗೆ 3 ಸಲ ಹಾಲಿಂದ ಸಂಕದಲ್ಲಿ ಹಾಲು ಹಾಕಿ ಅದರಿಂದ ಅರ್ಘ್ಯವನ್ನು ಕೊಡಬೇಕು. ಈ ಹಾಲು ಅರ್ಘ್ಯವನ್ನು ಕೊಡೋದು ಕೂಡ ಅರ್ಘ್ಯ ಕೊಡೋ ಸಲ ಕೂಡ ನೋಡಿರಿ ಅಂತಂದರೆ ಹೊಸ್ತಿಲಿಗೆ ಹೊರಗೆ ಅಂದರೆ ತುಳಸಿ ಕಟ್ಟೆಯ ಮುಂದಡೆ ಒಂದು ತೆಂಗಿನಕಾಯಿನ ಒಡೆದು ಆ ಅರ್ಧ ಚಿಪ್ಪು ತೆಂಗಿನಕಾಯಿ ಇಟ್ಟು ಒಂದು ತಟ್ಟೆಯಲ್ಲಿಟ್ಟು ಆ ಅರ್ಧ ಚಿಪ್ಪು ತೆಂಗಿನಕಾಯಿ ಚಂದ್ರನ ಆಕಾರ ಮಾದರಿ ಇದೆ ಅಲ್ವಾ, ಆದ ಕಾರಣ ಅದರಲ್ಲಿ ಅರ್ಘ್ಯವನ್ನು ಬಿಡಬೇಕು. ಹಾಲಿಂದ ಚಂದ್ರನಿಗೆ ಅದರಲ್ಲಿ ಅರ್ಘ್ಯವನ್ನು ಕೊಡಬೇಕು. ಆ ತೆಂಗಿನಕಾಯಿ ಮೇಲೆ ಬೃಂದಾವನದ ಎತ್ತಿಟ್ಟು ದೀಪವೆಲ್ಲ ಇಟ್ಟು ಬೃಂದಾವನಕ್ಕೆ ಪೂಜೆ ಮಾಡಿ ಅದರಲ್ಲಿ ಅರ್ಘ್ಯ ಕೊಡಬೇಕು. ಹಾಗೆ ಅಂತ ತಾತ್ಪರ್ಯ. ಆಮೇಲೆ ದೇವರನ್ನು ಪ್ರಾರ್ಥನೆ ಮಾಡೋದು ಹೀಗಿದೆ. ಅಧ್ಯ ಸ್ಥಿತ್ವ ನಿರಾಹಾರ ಸ್ವಭೂತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಯಸ್ಮಿನ್ ಜನ್ಮಾಷ್ಟಮಿ ವ್ರತೆ. ಹಾಗೆ ಅಂತ ಹೇಳ್ತಾರೆ. ಅದ್ಯ ಸ್ಥಿತ್ವ ಇವತ್ತು ಉಪವಾಸ ಇದ್ದು ನಿರಾಹಾರವಾಗಿರ್ತಾನೆ, ಉಪವಾಸ ಇರ್ತಾನೆ. ನಾಳೆ ಬೆಳಿಗ್ಗೆ ಮತ್ತೆ ಪೂಜೆಯನ್ನು ಮಾಡಿ ಪಾರಣೆ ಮಾಡ್ತಾನೆ ಅಂತ ಇದೋಡ ಈ ಮಂತ್ರದ ಅರ್ಥ. ಕಾಲನೇಮ ಅವರು ನೋಡ್ರಿ ರಾತ್ರಿ 12 ಗಂಟೆಗೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆವತ್ತ ದೇವರು ಹುಟ್ಟುತ್ತಾನೆ. ಆದ ಕಾರಣ ದೇವರು ಈ ಭೂಲೋಕವೇ ಸೃಷ್ಟಿಸ್ಥಿತಿಲಯ ಮಾಡುವ ದೇವರು, ಸರ್ವೋತ್ತಮನಾದ ದೇವರು ಹುಟ್ಟುತ್ತಾನೆ. ಆ ಕಾರಣದಿಂದ ನಾವು ವ್ರತ ಅನುಷ್ಠಾನ ಉಪವಾಸ ವ್ರತವಾಗಿದ್ದು ದೇವರ ವಿಶೇಷವಾಗಿ ಅನುಗ್ರಹವನ್ನು ಪಡಿಬೇಕೆಂಬುದಾಗಿ ಇದನ್ನು ಹೇಳುತ್ತಾರೆ. ಆಮೇಲೆ ಅವರವರ ದೇಹ ಅನುಕೂಲ ಅದಕ್ಕೆ ತಕ್ಕಂತೆ ಆದಷ್ಟು ರಾತ್ರಿ ಮಾಡೋದು ವಿಶೇಷ. ಆಮೇಲೆ ಅವರವರ ಸೌಕರ್ಯ ಅದನ್ನು ನೋಡಿಕಿಲ್ರಿ. ಎಲ್ಲರೂ ಔಷಧ ತಗೊಬೇಕು, ಅವರವರ ಸೌಕರ್ಯನ ನೋಡಿಕೊಬೇಕು. ಕೇಳಿದರೆ ಬದಲು ಹೇಳೋದು ತುಂಬ ಕಷ್ಟ. ಇದು ಸಂಪ್ರದಾಯ ಒಂದು. ಇದು ಗೋಕುಲಾಷ್ಟಮಿಯ ವ್ರತ. ಇದು ಒಂದು ಪಕ್ಕ. ಅರ್ಧ ಮಠಗಳಿಗೆ 27ನೇ ತೇದಿ ಬೆಳಿಗ್ಗೆ ಪಾರಣೆ ಅಂತ ಹಾಕಿದ್ದಾರೆ. ಅರ್ಧ ಮಠದಲ್ಲಿ ರಾತ್ರಿ 8ವರೆಗೆ ಪಾರಣೆ ಅಂತ ಹಾಕಿದ್ದಾರೆ. ಅದು ಅವರವರ ಮಠದ ಸಂಪ್ರದಾಯ ಪಂಚಾಂಗದಲ್ಲಿ ಹಾಕಿರೋದು. ಮನೆ ಪಕ್ಕದಲ್ಲಿ ಯಾವ ಮಠ ಇದೆಯೋ ಅದನ್ನು ಕೇಳಿಕೊಂಡು ಆ ಪ್ರಕಾರ ಅದನ್ನು ಅನುಷ್ಠಾನ ಮಾಡಿರಿ. ಯಾಕಂದರೆ ಅವತ್ತು ಶ್ರಾದ್ದ ಬರುವ ದಿನವಾಗಿತ್ತು ಅಂತಂದರೆ ಅಕಸ್ಮಾತ್ ನೀವಿರೋ ನಿಮ್ಮ ಮಠ ಬೇರೆ, ಮನೆ ಪಕ್ಕದಲ್ಲಿರೋ ಮಠ ಬೇರೆ. ಅವಾಗ ಅವತ್ತು ಶ್ರಾದ್ದ ಮಾಡಬೇಕು ಅಂತಂದರೆ ರಾತ್ರಿ ಶ್ರಾದ್ದ ಮಾಡೋರ ಬೆಳಿಗ್ಗೆ ಮಾಡೋರ ಅಲ್ಲಿ ಏನು ಮಾಡುತ್ತಾರೆಯೋ
ಅದ್ರ ಪ್ರಕಾರ ನಾವು ಅದಕ್ಕೆ ಹಾಗೆ ಮಾಡಿಕೊಬೇಕು ಹಾಗೆ ಎಂಬುದು ವಿಷಯ. ಏನಾರ ಸಂದೇಹ ಇತ್ತು ಅಂತಂದರೆ ಈ ವಿಡಿಯೋನ ನೋಡ್ರಿ, ಸಂದೇಹ ಇದ್ದರೆ ಈ ನಂಬರಿಗೆ ಫೋನ್ ಮಾಡಿರಿ. ಈ ವಿಷಯ ನಿಮಗೆ ಹಿಡಿದಿದೆ, ಮಾಡಿದೆ, ಸರಿಯಾಗಿದೆ ಅಂದರೆ ನಾವು ತುಂಬ ಶಾಸ್ತ್ರೋಕ್ತವಾಗಿ ಯಾವ ವಿಷಯವನ್ನು ಹೇಳೋದಿಲ್ಲ. ಪ್ರಾಕ್ಟಿಕಲ್ ಆಗಿ ಏನು ಮಾಡೋಕ್ಕೆ ಆಗತ್ತೆ ಆ ನಿಮಿತ್ತವಾಗಿ ಅದನ್ನು ನಾವು ಹೇಳ್ತಾವಷ್ಟೇ. ಆದ ಕಾರಣ ನೀವು ಈ ವಿಡಿಯೋನ ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿರಿ. ಅಂದರೆ ನೀವು ಕಮೆಂಟ್ ಮಾಡೋ ಬೆಳತ ನೀವು 4 ಜನ ನೋಡಿದ್ದಾರೆ, ನಮಗದು ಓಕೆ ಇದು ಇವರಿಗೆ ಹಿಡಿದಿದೆ ಓಕೆ ಹಾಗೆ ಅಂತ ನಮಗೂ ತಿಳಿದಿರ್ತಾನೆ, ನಮಗೊಂದು ಕೊಂಚ ಇನ್ನೂ ಉತ್ಸಾಹ ಜಾಸ್ತಿ ಆಗುತ್ತೆ, ಇನ್ನೊಂದು 4 ವಿಷಯಗಳು ಹೇಳಬಹುದು ಹಾಗೆ ಅಂತ. ಪ್ರಾಕ್ಟಿಕಲಾಗಿ ಏನಿದೆಯೋ ಆ ವಿಷಯವನ್ನು ಇಲ್ಲಿ ಹೇಳ್ತಾನೆ. ಓಕೆ, ಕೃಷ್ಣಾಯ ನಮಃ.